ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸಿನಿಮಾ ನೋಡೋದು. ಸಿನಿಮಾ ಸ್ಪೆಷಲಿ ಒಂಥರ ಆ ಸೆಟ್ ಆಗಿರ್ಬೋದು, ಸಿನಿಮಾ ಸೆಟ್ಟೇ ಒಂಥರ ಫೀಲಿಂಗೇ ಬೇರೆ. ನಾನು ಹೈದ್ರಾಬಾದಲ್ಲಿ ಒಂದ್ಸಲ ಶೂಟ್ ಮಾಡಬೇಕಾದ್ರೆ ನಮ್ಮ ಸ್ಟುಡಿಯೋಲ್ಲೇ ಅಲ್ಲು ಅರ್ಜುನ್ ಸರ್ದು ಒಂದು ಬಿಟ್ಟೇನೋ ಶೂಟ್ ಮಾಡೋಕ್ಕಿರುತ್ತೆ. ನಾನಲ್ಲಿ ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ಅದೇ ಸೆಟ್ ಶೂಟ್ ಮಾಡ್ತಿದ್ದೆ. ಬಟ್ ಅವತ್ತು ಒಂದು ದಿನ ಸೆಟ್ ಒಂಥರ ಡಿಫ್ರೆಂಟ್ ಫೀಲಿಂಗ್ ಬಂತು. ಅಲ್ಲು ಅರ್ಜುನ್ ಸರ್ ಬರ್ತಿದ್ದಾರೆ ಅಂತ. ಆ ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಏನೋ ಇವ್ನು ಮ್ಯಾಸಿವ್ ಸ್ಕೇಲ್ ನಿಮಗೆ ಗೊತ್ತಾಗುತ್ತಲ್ವ. ಆ್ಯಂಡ್ ನಾನು ಕೂಡ ಆ 3 hours 2.5 hours 3 hours ಒಂದು ಕತೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗುತ್ತೆ. ನಂಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಐ ಥಿಂಕ್ ಯು ಕ್ಯಾನ್ ಆಲ್ಸೋ ರಿಲೇಟ್. ಹೀರೋಯಿನ್ ಯಾವ ಕ್ಯಾರೆಕ್ಟರ್, ಹೀರೋಯಿನ್ ಡಾಕ್ಟರ್ ಅಂದರೆ ನಾನು ಡಾಕ್ಟರ್ ಆಗಬೇಕು, ಹೀರೋಯಿನ್ ಟೀಚರ್ ಅಂದರೆ ನಾನು ಟೀಚರ್ ಆಗಬೇಕು. ಆ ಥರ ನಾವು ಅಷ್ಟು ಸಿನಿಮಾ ನಮಗೆ ಇಂಪ್ಯಾಕ್ಟ್ ಆಗಿದ್ದು. ಸೊ ಆ ಥರ ಒಳ್ಳೊಳ್ಳೆ ಕತೆಗಳನ್ನ ಹೇಳಬೇಕು. ಯುನೋ ಇಟ್ಸ್ ಅ ಡ್ರೀಮ್ ನಿಜವಾಗ್ಲೂ. ಆ್ಯಂಡ್ ದಿಲ್ ಖುಷ್ ಮಾಡಿದಾಗ ನನಗೆ ಫಸ್ಟ್ ಡೇ ನಾನು ಆ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಒಂಥರ ಫೀಲಿಂಗ್, ಓ ವಾವ್ ಅಂತ, ದಟ್ ಈಸ್ ಪ್ರೈಸ್ಲೆಸ್. ಸೊ ಒಳ್ಳೊಳ್ಳೆ ಕತೆಗಳು ಸಿಗಬೇಕು, ಒಳ್ಳೊಳ್ಳೆ ಕತೆಗಳನ್ನ ಹೇಳಬೇಕು ಜನಕ್ಕೆ ಅನ್ನೋದು ಆಸೆ.